ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಇಂದು ಮಂಡ್ಯ ಸಿಟಿ ಗುತ್ತಲು ಬಸವನಗುಡಿ ಕಾಳಮ್ಮ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವರ 64ನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ರುದ್ರಪ್ಪ ಮಾತನಾಡಿ, ಡಿಕೆ ಶಿವಕುಮಾರ್ ಅವರ 64ನೇ ಹುಟ್ಟಿದ ಹಬ್ಬ ನಾಡಿನಾದ್ಯಂತ ಆಚರಣೆ ಮಾಡುತ್ತಿದ್ದು ಭಗವಂತವರಿಗೆ ಒಳ್ಳೆಯದು ಮಾಡಲಿ ಎಂದರು. ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಮಾಜಿ ನಗರಸಭಾ ಸದಸ್ಯ ಪಾಪಣ್ಣ ಮಾತನಾಡಿ, ಹಲವಾರು ವರ್ಷಗಳಿಂದ ನಾವು ಈ ಭಾಗದಲ್ಲಿ ಡಿಕೆ ಶಿವಕುಮಾರ್ ಹುಟ್ಟಿದ ಹಬ್ಬ ಆಚರಣೆ ಮಾಡುತ್ತಿದ್ದು ಭಗವಂತವರಿಗೆ ಆಯಸ್ಸು ಆರೋಗ್ಯ ನೀಡಲಿ ಎಂದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿದರು. ಡಿವಿ ನ್ಯೂಸ್ ಕರ್ನಾಟಕ. 62ರಲ್ಲಿ ಜನಿಸಿದಂಥವರು ಬಹಳ ಬಾಲ್ಯದಿಂದಲೂ ಸಹ ಬಹಳ ಹುಮ್ಮಸ್ಸನ್ನು ಇಟ್ಕೊಂಡು ಈ ಜಗತ್ತಿನಲ್ಲಿ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತೇಳಿ ಬಹಳ ಮನಸ್ಸಲ್ಲಿ ಒಂದು ಹೋರಾಟ ಮನೋಭಾವನೆ ಇಟ್ಕೊಂಡು ಬಂದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು 1985ರಲ್ಲಿ ಬಹಳ ವಿಶೇಷವಾಗಿ ಏನು ಸನ್ಮಾನ್ಯ ದೇವೇಗೌಡರ ವಿರುದ್ಧ ಒಂದು ಸ್ಪರ್ಧೆ ಮಾಡ್ತಕ್ಕಂಥದ್ದು 85ರಲ್ಲಿ. ಅದಾದ ನಂತರ 91ರಲ್ಲಿ ಶಾಸಕರಾಗ್ತಾರೆ. 1991ರಲ್ಲಿ ಶಾಸಕರಾಗ್ತಾರೆ. ಶಾಸಕರಾದ ತಕ್ಷಣ ಏನು ಬಂಗಾರಪ್ಪನವ್ರ ತಿರುಗಲೇ ಸಚಿವರಾಗ್ತಾರೆ. ಮೊದಲನೇ ಬಾರಿ ಶಾಸಕರು, ಮೊದಲನೇ ಬಾರಿ ಸಚಿವರಾಗ್ತಾರೆ. ಅದಾದ ನಂತರ ಹಲವಾರು ಬಾರಿ ಸಚಿವರಾಗಿ ಅನೇಕ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಕೃಷಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಹಾಗೆ ನೌಕರರಿಗೆ, ಎಲ್ಲ ವರ್ಗದವರಿಗೆ, ಎಲ್ಲ ಇಲಾಖೆಗಳಲ್ಲಿ ಅವರು ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಅವಿಸ್ಮರಣೀಯ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಬಹಳ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒತ್ತನ್ನು ಕೊಟ್ಟಂಥವ್ರು. ಹಾಗಾಗಿ ನಮ್ಮ ರುದ್ರಪ್ಪನವರು, ನಮ್ಮ ನಗರ ಘಟಕದ ಅಧ್ಯಕ್ಷರು, ಮಾಜಿ ನಗರಸಭಾ ಸದಸ್ಯರು, ಅವರು ಸಹ ಹಾಜರಿದ್ದಾರೆ. ಹಾಗೆ ಪಾಪಣ್ಣವರು ಬಹಳ ವಿಶೇಷ. ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಕಷ್ಟದ ಸಂದರ್ಭದಲ್ಲಿ ನಾವು ಸಂಜೆ ಸರ್ಕಲ್ನಲ್ಲಿ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ಅವ್ರಿಗೆ BP ಶುಗರ್ ವ್ಯತ್ಯಾಸಗಳಾಗಿ ರಸ್ತೆಯಲ್ಲೇ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಮಲಗದ ಏಕೈಕ ಒಬ್ಬ ಅಭಿಮಾನಿ ನಮ್ಮ ಪಾಪಣ್ಣವರು. ಅಂಥ ಸಂದರ್ಭ ಅವ್ರನ್ನ ಆಸ್ಪತ್ರೆಗೆ ನಾವು ಕರ್ಕೊಂಡೋಗಿ ಸೇರಿಸ್ತು, ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಕಡೆ ಹುಟ್ಟುಹಬ್ಬದ ನಾವು ಸಂತೋಷವನ್ನು ಇಡೀ ಮಂಡ್ಯ ನಗರದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಗುತ್ಲು ಭಾಗದಲ್ಲಿ ಎಲ್ಲ ಒಂದು ಮುಖಂಡರು ಇವತ್ತೊಂದು ದಿವಸ ನಮ್ಮ ಹಾಜರಾಗಿ ಸಾಹೇಬರಿಗೆ ಭಾಳ ವಿಶೇಷವಾದಂಥ ವರ್ಧಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೇವೆ. ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಕ್ಕಿ ಮಂಡ್ಯ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳ ಅಭಿವೃದ್ಧಿ ಆಗಲಿ, ಎಲ್ಲ ಸಮಾಜದವರು, ಎಲ್ಲ ಜನರು ಸಂತೋಷವಾಗಿ ಇರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅಂತ ಎಲ್ಲ ಜನಮೆಚ್ಚಿದ ನಾಯಕ ಇನ್ನೂ ಹಂತವಾಗಿ ಅವರಿಗೆ ಅಧಿಕಾರ ಸಿಗಬೇಕು. ಆ ನಿಟ್ಟಿನಲ್ಲಿ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆಯುಷ್ ಆರೋಗ್ಯವನ್ನು ಕೊಡಲಿ, ಅಧಿಕಾರವನ್ನು ಕೊಡಲಿ ಅಂತೇಳಿ ಇವತ್ತು ಭಾಳ ವಿಶೇಷವಾಗಿ ದೇವಿಯಲ್ಲಿ ವಿಶೇಷ ಆರತಿ ಮತ್ತು ಪೂಜೆಯನ್ನು ಮಾಡೋದ್ರ ಮುಖಾಂತರ ಒಂದು ವಿಶೇಷ ಪೂಜೆಯನ್ನು ಮಾಡಿದ್ದೀವಿ. ಹಾಗಾಗಿ ಭಗವಂತ ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತೇಳಿ ಎಲ್ಲರೂ 64ನೇ ವರ್ಷದ ಹುಟ್ಟುಹಬ್ಬವನ್ನು ಮಂಡ್ಯ ನಗರದಲ್ಲಿ ಆಚರಿಸ್ತಾ ಇದ್ದೀವಿ. ನಮ್ಮೆಲ್ಲ ಪಾಪಣ್ಣವರು ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಇಲ್ಲಿ ಸೇರಿದ್ದೀವಿ. ಅವರಿಗೆ ಶುಭವನ್ನು ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಶುಭವನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮ ಸ್ಥಾನಮಾನಗಳನ್ನು ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರನ್ನ ಪೂಜೆ ಮಾಡಿದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಟ್ ಮಾಡಿ ಬೇಡ. ಈ ಕಡೆ ಅಣ್ಣ. ಡಿ ಕೆ ಶಿವಕುಮಾರ್ 64ನೇ ವರ್ಷದ ಹುಟ್ಟುಹಬ್ಬವನ್ನು ಮಂಡ್ಯ ನಗರ ಬಸವನಗುಡಿ ಗುತ್ತಲ್ ಕಾಲೋನಿ ಕಾಳಮ್ಮ ದೇವಸ್ಥಾನದಲ್ಲಿ ಅವ್ರಿಗೆ ಹೆಚ್ಚಿನ ಆರೋಗ್ಯ, ಆಯುಷ್, ಮುಖ್ಯಮಂತ್ರಿ ಪದವಿ ಲಭಿಸಲೆಂದು ವಿಶೇಷವಾಗಿ ಪೂಜೆ ಮಾಡಲಾಗಿತ್ತು. ಅವರು ಯಶಸ್ವಿ ಕಾಣಿ.